ನಮಸ್ಕಾರ ಸ್ನೇಹಿತರೆ, ಖಲೀಲ್ ಸರ್ ಎಜುಕೇಶನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ ನಿಮಗೆ ಬೇಕಾಗಿರದಂತಹ ಎಲ್ಲಾ ವಿಷಯಗಳನ್ನ ಅಥವಾ ನಮಗೆ ಬೇಕಾಗಿರುವಂತಹ ಎಲ್ಲಾ ಮಾಹಿತಿಗಳನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಗೂಗಲ್ ಸರ್ಚ್ ಇಂಜಿನ್ ಮುಖಾಂತರವಾಗಿ ಎಲ್ಲವನ್ನ ಬ್ರೌಸ್ ಮಾಡಿ ನಾವು ಪಡ್ಕೊಳ್ತಾ ಹೋಗ್ತೀವಿ, ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತಾ ಇರ್ತೀವಿ. ಅವುಗಳನ್ನ ಪ್ರತಿದಿನ ರೆಫರ್ ಮಾಡ್ತಾ ಇರ್ತೀವಿ. ನಾವು ಇವಾಗಂತೂ ಗೂಗಲ್ ಇಲ್ಲದೆ ಯಾರೂ ಇಲ್ಲ, ಆ ಪರಿಸ್ಥಿತಿ ಇದೆ. ಯಾಕಂದ್ರೆ ಅದೇನೂ ಮಾಡ್ಲಿಕ್ಕೆ ಆಗಲ್ಲ, ಅಪ್ಡೇಟ್ ಆಗ್ಬೇಕು. ಏನೆಲ್ಲ ಡೆವಲಪ್ ಆಗ್ತಾ ಇರ್ತಿದೆ ಅದಕ್ಕೆಲ್ಲ ಎಲ್ಲರೂ ಕೂಡ ಅಪ್ಡೇಟ್ ಆಗಲೇಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಅಪ್ಡೇಟ್ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಅಟ್ ದ ಸೇಮ್ ಟೈಮ್ ಸಾಕಷ್ಟು ರಿಸ್ಕ್ ನಮಗೆ ಗೊತ್ತಿಲ್ಲದೆ ಆಗ್ತಾ ಇರುತ್ತೆ. ಅವುಗಳ ಬಗ್ಗೆನೂ ಕೂಡ ನಾವು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಗೂಗಲ್ ಸರ್ಚ್ ಇಂಜಿನ್ ನಲ್ಲಿ ಯಾವ ವಿಚಾರಗಳನ್ನ ಬ್ರೌಸ್ ಮಾಡಬೇಕು, ಯಾವ ವಿಷಯಗಳನ್ನ ಬ್ರೌಸ್ ಮಾಡಬಾರ್ದು ಅಂತ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಗೊತ್ತಿರೋ ಹಾಗೆ ಕಾಮನ್ ಆಗಿ ಹಿಸ್ಟಾರಿಕಲ್ ಪ್ಲೇಸಸ್ ಗಳ ಬಗ್ಗೆ ಬ್ರೌಸ್ ಮಾಡುವಂತಹದ್ದು ಅಥವಾ ಸ್ಟೂಡೆಂಟ್ ಅಂದ್ರೆ ಅವರಿಗೆ ಬೇಕಾದ ಎಜುಕೇಶನ್ ರಿಲೇಟೆಡ್ ಆಗಿರುವಂತಹ ಮಾಹಿತಿಗಳನ್ನು, ವಿಷಯಗಳನ್ನು, ಕ್ಲಾಸ್ಗಳನ್ನು, ನೋಟ್ಸ್ಗಳನ್ನು ಬ್ರೌಸ್ ಮಾಡ್ತಾ ಇರ್ತಾರೆ. ಆದ್ರಿಂದ ಏನೂ ತೊಂದರೆ ಆಗಲ್ಲ. ಅಥವಾ ಇನ್ನೂ ಮುಂದುವರೆದಂತೆ ಅಸೈನ್ಮೆಂಟ್ ಟಾಪಿಕ್ ಆಗಿರಬಹುದು, ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಆಗಿರಬಹುದು, ಫಾರಿನ್ ಪಾಲಿಟಿಕ್ಸ್ ಬಗ್ಗೆ ಆಗಿರಬಹುದು, ಅಥವಾ ಔಟ್ ಆಫ್ ಕಂಟ್ರೀಸ್ ಬಗ್ಗೆ ಸರ್ಚ್ ಮಾಡಬಹುದಾಗಿರಬಹುದು, ಅಥವಾ ಹಿಸ್ಟಾರಿಕಲ್ ಈವೆಂಟ್ಸ್ ಆಗಿರಬಹುದು, ಪ್ಲೇಸಸ್ ಆಗಿರಬಹುದು. ಎವ್ರಿಥಿಂಗ್ ಅಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ಫಾರ್ಮೇಶನ್ ಫ್ರಮ್ ದಿ ಗೂಗಲ್. ಎಲ್ಲವನ್ನ ನಾವು ಅಲ್ಲಿ ತಿಳಿತಾ ಹೋಗ್ತಾ ಇರ್ತೀವಿ. ಅದರಲ್ಲಂತೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ಗಿಂತಲೂ ಕಡಿಮೆ ಹೋದೆ ಅಂತ ತಿಳ್ಕೊಳ್ಳಿ. ನೀವು ಏನೇ ಕೊಟ್ರು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ. ಒಂದು ವಿಡಿಯೋ ವಿಸಲ್ ಬೇಕು ಅಂತಂದ್ರೆ ಯಾವುದಾದ್ರೂ ಟಾಪಿಕ್ ಹಾಕ್ಬಿಟ್ಟು ರೆಡಿ ಮಾಡಿ ಅಂತಂದ್ರೆ ಸೊ ಇಮಿಡಿಯೇಟ್ ಆಗಿ ಅದು ರೆಡಿ ಮಾಡಿ ಕೊಡುತ್ತೆ. ಅಂತಹ ಒಂದು ಟೆಕ್ನಾಲಜಿಯಲ್ಲಿ ಇರುವುದರಿಂದ ನಾವು ಅಪ್ಡೇಟ್ ಆಗಲೇಬೇಕಾಗುತ್ತೆ. ಯಾವುದೇ ಒಂದು ಪ್ರಾಜೆಕ್ಟ್ ವರ್ಕ್ ಬೇಕಂದ್ರೆ ಮೊದಲೆಲ್ಲ ಬುಕ್ಸ್ಗಳನ್ನು ಹುಡುಕಿ ಅಲ್ಲಿ ಇಲ್ಲಿ ಪರ್ಚಾಡಿ ಶಿಕ್ಷಕರಿಗೆ ಹೋಗಿ ಕೇಳಿ ಎಲ್ಲ ಪ್ರಾಕ್ಟಿಕಲ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಒಂದು ಕಡೆ ಕುತ್ಕೊಂಡ್ಬಿಟ್ಟು ಆ ಒಂದು ಮೊಬೈಲ್ ಹಿಡ್ಕೊಂಡು ಅದರಲ್ಲಿ ಗೂಗಲ್ ಅಲ್ಲಿ ಕೆಲವೊಂದು ಆ್ಯಪ್ಗಳಲ್ಲಿ ಹೋಗಿ ಸರ್ಚ್ ಮಾಡಿ ಕೇವಲ ಒಂದು ಫೋಟೋ ಹಾಕ್ಬಿಟ್ಟು ಇದೊಂದು ವಿಡಿಯೋ ರೆಡಿ ಮಾಡಿ ಕೊಡಿ, ಇಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಡಿ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ರೆಡಿ ಮಾಡಿ ಕೊಡುವಂತಹ ಗೂಗಲ್ಗಳು ಮತ್ತು ಆ್ಯಪ್ಗಳು ಬಂದಿವೆ. ಅದಕ್ಕೆಲ್ಲ ನಾವು ಅಪ್ಡೇಟ್ ಆಗಲೇಬೇಕಾಗಿದೆ, ಆಗ್ತಾ ಇದ್ದೀವಿ, ಆಗಿದ್ದೀವಿ ಆಲ್ರೆಡಿ. ಅದರಿಂದಲೇ ನಾವು ಬಹಳಷ್ಟು ಉಪಯೋಗಗಳನ್ನು ಪಡಿತಾ ಇದ್ದೀವಿ. ಆದ್ರೆ ದುರುಪಯೋಗ ಏನಾಗ್ತಿದೆ, ನಮಗೆ ಹಾನಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಂಡು ನಾವು ಇವನ್ನೆಲ್ಲ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಆದ್ರೆ ತುಂಬಾ ಜನ ಕೆಲವೊಂದಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಏನಾಗುತ್ತೆ ಅಂತದನ್ನ ಅರ್ಥ ಮಾಡ್ಕೊಳ್ದೇನೆ ಬೇರೆ ಬೇರೆ ಸರ್ಚ್ ಮಾಡೋಕ್ಕೆ ಹೋಗಿ ತಮ್ಮ ಡೇಟಾವನ್ನು ಸೋರಿಕೆ ಮಾಡಿಕೊಂಡು ತಮಗೇ ಅರಿವಿಲ್ದೇನೆ ತಮ್ಮ ಬ್ಯಾಂಕ್ ಖಾತೆಯಿಂದ ಹಣವನ್ನು ಕಳ್ಕೊಳ್ತಾರೆ. ಇದಕ್ಕೆ ಏನ್ ಮಾಡಬೇಕು? ಸೊ ವಿಚ್ ಇಸ್ ಸೇಫ್ ಅಂಡ್ ವಿಚ್ ಇಸ್ ಅನ್ಸೇಫ್, ಯಾವುದು ಬ್ರೌಸ್ ಮಾಡಬೇಕು, ಯಾವುದನ್ನ ಬ್ರೌಸ್ ಮಾಡಬಾರದು ಅಂತ ತಿಳ್ಕೊಳ್ಬೇಕು. ನನ್ನ ವಾಹಿನಿಯ ಔಟ್ ಆಫ್ ಟಾಪಿಕ್ ಆದ್ರೂ ಕೂಡ ಇದು ಪ್ರತಿಯೊಬ್ಬರಿಗೂ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಅಂತ ಹೇಳಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ಖಲೀಲ್ ಸರ್ ಎಜುಕೇಶನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಆನ್ ಮಾಡಿ, ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿ. ಹಾಗಾದ್ರೆ ಸ್ನೇಹಿತರೆ, ಯಾವುದನ್ನ ಬ್ರೌಸ್ ಮಾಡಬಾರ್ದು ಅಂತ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಇಷ್ಟು ಆರಂಭದಲ್ಲಿ ಏನು ಹೇಳಿದೆ, ನೀವು ಹಾಗೆಲ್ಲ ಬ್ರೌಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದು ಎಜುಕೇಶನ್ ಆಗ್ಲಿ ಮತ್ತೊಂದಾಗ್ಲಿ. ನೀವು ತಿಳ್ಕೊಳ್ಬೇಕಾಗಿರುವಂತಹ ಯಾವುದೇ ವಿಷಯಗಳನ್ನು, ಪಾಠಗಳನ್ನು ಬ್ರೌಸ್ ಮಾಡಿದ್ರೆ ತೊಂದರೆ ಇಲ್ಲ. ತುಂಬಾ ಜನ ಇನ್ನು ಬೇರೆ ಬೇರೆದೆಲ್ಲ ಬ್ರೌಸ್ ಮಾಡ್ತಾರೆ. ಈಗ ಸರ್ಕಾರಗಳು ಅದಕ್ಕೆಲ್ಲ ಏನು ಕಡಿವಾಣ ಹಾಕಬೇಕು ಅವುಗಳು ಕೂಡ ಕಡಿವಾಣ ಹಾಕ್ತಾ ಬರ್ತಾ ಇದೆ. ಲಘು ಡೇಟಾ ಸಿಗುತ್ತೆ ಅವರಿಗೆ. ಇಯರ್ಲಿ ಒಂದು ಡೇಟಾ ತಗೊಳ್ತಾರೆ, ಯಾರು ಹೇಗೆಲ್ಲ ಏನ್ ಸರ್ಚ್ ಮಾಡ್ತಾ ಇದ್ದಾರೆ, ಏನ್ ಕತೆ ಅಂತ
ಯಾವುದನ್ನ ಬ್ರೌಸ್ ಮಾಡಬೇಕು, ಯಾವುದನ್ನ ಬ್ರೌಸ್ ಮಾಡಬಾರ್ದು ಅಂತ ಮುಖ್ಯವಾಗಿ ಸೊ ವಿಚ್ ಈಸ್ ಸೇಫ್, ವಿಚ್ ಈಸ್ ಅನ್ಸೇಫ್ ಅಲ್ಲಿ ನೋಡಬೇಕು. ನೋಡಿ, ಯಾವುದು ಬ್ಯಾಂಕ್ ಅಥವಾ ಕಂಪನಿಗಳ ಕಸ್ಟಮರ್ ಕೇರ್ ನಿಮಗೆ ಬೇಕು ಅಂತ ಅಂದಾಗ ಸೊ ದಯವಿಟ್ಟು ಏನ್ ಮಾಡಬೇಕು, ಯಾವುದೇ ಕಾರಣಕ್ಕೂ ನೀವು ಅದನ್ನ ಬ್ರೌಸರ್ ಅಲ್ಲಿ ಚೆಕ್ ಮಾಡಲಿಕ್ಕೆ ಹೋಗಬೇಡಿ. ಇದು ತುಂಬಾ ಡೇಂಜರ್. ಅದು ಏನೆಲ್ಲ ಅಂತಂದ್ರೆ, ಈಗ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಗ್ರಾಹಕರು ATMಗೆ ಸಂಬಂಧಪಟ್ಟ ಹಾಗೆ UPI ಆಗಿರಬಹುದು, ಕ್ರೆಡಿಟ್ ಕಾರ್ಡ್ ಆಗಿರಬಹುದು, ಈ ಯಾವುದೇ ಕಂಪನಿಯ ಸೇವೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ, ಟೈಮ್ಸ್ ಗೂಗಲ್ನಲ್ಲಿ ಕಸ್ಟಮರ್ ಕೇರ್ ನಂಬರ್ನ ಸರ್ಚ್ ಮಾಡ್ತಾರೆ. ಸೊ ತುಂಬಾ ಜನ ಕೇಳಬಹುದು, ಎಲ್ಲಾ ಹುಡುಕ್ತಾರೆ ಸರ್, ಅದ್ರಲ್ಲೇನು, ಹೆಂಗ್ ಕತೆ, ಅದ್ ಹೆಂಗ್ ಫ್ರಾಡ್ ಆಗುತ್ತೆ, ಅದ್ರ ಕತೆ ಏನು ಅಂತ, ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಬಹುದು. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಿಮಗೆ ಎಲ್ಲಾ ಟೈಮಲ್ಲೂ ಕೂಡ ಒರಿಜಿನಲ್ ವೆಬ್ಸೈಟ್ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ನೀವು ಕೆಲವೊಂದು ಅಕೌಂಟ್ ನಂಬರ್ಗಳನ್ನ, ಖಾತೆಗಳನ್ನ ಅದರಲ್ಲಿ ಸರ್ಚ್ ಮಾಡೋದ್ರಿಂದ ಕೆಲವೊಮ್ಮೆ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ, ಗೂಗಲ್ ID ಕೇಳುತ್ತೆ. ನೀವಾಗೇ ನಿಮ್ಮ ATM ಪಾಸ್ವರ್ಡ್ಗಳನ್ನ, ಗೂಗಲ್ IDಗಳನ್ನ ಅದರಲ್ಲಿ ನೀವು ಹಾಕ್ತೀರಾ, ನೀವಾಗೆ ಕೊಟ್ಟೋ ಆಗುತ್ತೆ. ಸೊ ಏನಾಗುತ್ತೆ ಅಂದ್ರೆ ಫ್ರೆಂಡ್ಸ್, ಫ್ರಾಡ್ ಮಾಡೋರು ತುಂಬಾ ವೇಟ್ ಮಾಡ್ತಾ ಇರ್ತಾರೆ. ಈ ತರ ಬಕ್ರಗಳು ಯಾವಾಗ ಬರ್ತವೆ ತಮಗೆ ಗೊತ್ತಿರಲ್ಲ. ಯಾಕಂದ್ರೆ ನಾವು ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನಮ್ಮ ಬ್ಯಾಂಕ್ ID ಏನೋ ಒಂದು ಹ್ಯಾಕ್ ಆಗಿದೆ, ಪಾಸ್ವರ್ಡ್ ನಾವು ಮರ್ತೋಗಿದ್ದೀವಿ, ಫಾರ್ಗೆಟ್ ಮಾಡಬೇಕು ಅಂತ ಏನೋ ಒಂದು ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಪಾಸ್ವರ್ಡ್ ಹಾಕಿ, ಲಾಸ್ಟ್ ಪಾಸ್ವರ್ಡ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಯೂಸರ್ ID ಹಾಕಿ, ಗೂಗಲ್ ಪಾಸ್ವರ್ಡ್, ಇದೆಲ್ಲ ಕೇಳ್ತಾ ಹೋದಂತೆ ನಾವೆಲ್ಲ ಗೊತ್ತಿಲ್ಲದೆ ಈ ತರ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಏನಾಗುತ್ತೆ ಅಂದ್ರೆ, ತುಂಬಾ ಜನ ಈ ತರ ಫ್ರಾಡ್ಸ್ಗಳು ನಿಮ್ಗೆ ಕಾಯ್ತಾ ಕೂರ್ತಿರ್ತಾರೆ, ಯಾವಾಗ ಈ ತರ ಬರ್ತಾರೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ನೀವು ಏನು ಬ್ರೌಸ್ ಮಾಡ್ತಿರೋ ಅಟ್ ದ ಸೇಮ್ ಟೈಮ್ ತುಂಬಾ ಜನ ನಿಮ್ಮನ್ನ ಹ್ಯಾಕ್ ಮಾಡ್ಲಿಕ್ಕೆ, ನಿಮ್ಮ ಡೇಟಾ ಸೋರಿಕೆಯನ್ನ ಹ್ಯಾಕ್ ಮಾಡಿ ಅವರಿಗೆ ಏನು ಬೇಕು ಅದನ್ನ ಪಡ್ಕೊಳ್ಳಿಕ್ಕೆ ಹಾತುರಿತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಸೊ ಆನ್ಲೈನ್ ಅಲ್ಲಿ ಇದೆಲ್ಲ ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಸೈಬರ್ ವಂಚಕರು ಮಿಸ್ಯೂಸ್ ಮಾಡ್ಲಿಕ್ಕೆ ನಿಮ್ಮನ್ನ ವೇಟ್ ಮಾಡ್ತಾ ಇರ್ತಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಬ್ಯಾಂಕ್ ಅಥವಾ ಕಂಪನಿಯ ಒಂದು ನೇಮ್ಸ್ ಅಲ್ಲಿ ಕೆಲವೊಂದು ಫೇಕ್ ವೆಬ್ಸೈಟ್ ಅನ್ನ ಗೂಗಲ್ ನಲ್ಲಿ ಅವರು ಕ್ರಿಯೇಟ್ ಮಾಡಿ ಬಿಟ್ಟಿರ್ತಾರೆ. ಬಟ್ ಆದ್ರೆ ಅಲ್ಲಿ ಅವರು ಕಸ್ಟಮರ್ ಕೇರ್ ನಂಬರ್ ಅಂತ ಹೇಳಿ ತಮ್ಮ ನಂಬರ್ ನಲ್ಲಿ ದಾಖಲು ಮಾಡಿರ್ತಾರೆ. ಸೊ ನೀವು ಏನ್ ಮಾಡ್ತೀರಾ, ಯಾವುದೇ ವೆಬ್ಸೈಟ್ ಹೋಗ್ತೀರಾ, ನೀವು ಕಸ್ಟಮರ್ ಕೇರ್ ಅಂತ ಇದೆ ಅಂತ ಅನ್ಕೊಂಡು ನೀವು ಡೈಲ್ ಮಾಡ್ತೀರಾ, ನೀವು ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಅವರು ಕೂಡ ಬ್ಯಾಂಕ್ ಸಿಬ್ಬಂದಿಗಳ ಹಾಗೇನೆ, ಕಸ್ಟಮರ್ ಕೇರ್ ಹಾಗೇನೆ ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡ್ತಾರೆ. ಅದಾದ ನಂತರದಲ್ಲಿ ಏನಾದ್ರೂ ನಿಮ್ಮ ಆ ಮೆಸೇಜ್ ಬರುವಂತ, ನಿಮಗೆ ಗೊತ್ತಿಲ್ಲದೆ ಹಣ ಕಡಿತಗೊಳ್ಳುವಂತಹ ಇವೆಲ್ಲ ಪ್ರಕ್ರಿಯೆಗಳು ಆರಂಭ ಆಗ್ಬಿಡುತ್ತೆ. ನಿಮಗೆ ಅವಾಗ ಗೊತ್ತಾಗುತ್ತೆ, ಸೊ ನಾನು ಎಲ್ಲಿ ಏನು ಮಾಡಿದೀನಿ ಅಂತ. ಹಂಗಾಗಿ ಸೊ ಆ ಸಂಖ್ಯೆಗೆ ಕರೆ ಮಾಡಿದಾಗ ಏನಾಗುತ್ತೆ, ನಿಮಗೆ OTP ಅಥವಾ ಬ್ಯಾಂಕ್ ವಿವರಗಳು ಅಥವಾ ನಿಮ್ಮ ಕಾರ್ಡ್ ಸಂಖ್ಯೆ ಅಥವಾ ಇತರೆ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಕೇಳ್ಕೊಂಡು ನಿಮ್ಮ ಹಣವನ್ನು ವಂಚಿಸತಕ್ಕೆ ಸಾಧ್ಯತೆ ಇರುತ್ತದೆ. ಹಾಗಾಗಿ ಗೂಗಲ್ ಬ್ರೌಸರ್ ನಲ್ಲಿ ಯಾವುದನ್ನ ಸರ್ಚ್ ಮಾಡಬೇಕು, ಯಾವುದನ್ನ ಸರ್ಚ್ ಮಾಡಬಾರದು, ಇವುಗಳ ಬಗ್ಗೆ ನಾವು ಮಾಹಿತಿಯನ್ನ ಯಾವಾಗಲೂ ಕಲೆ ಹಾಕಬೇಕು. ಸೊ ಫ್ರೆಂಡ್ಸ್, ಯಾವುದು ಸುರಕ್ಷಿತ ವಿಧಾನ? ದ ಸೇಫೆಸ್ಟ್ ಮೆಥಡ್ ಗೂಗಲ್ ಬ್ರೌಸರ್ ನಲ್ಲಿ ಯಾವಾಗಲೂ ನೀವು ಯಾವುದೇ ಬ್ಯಾಂಕಿನ ಕಸ್ಟಮರ್ ಕೇರ್ ನಂಬರ್ ನಿಮಗೆ ಬೇಕು ಅಂತ ಅನ್ಸಿದ್ರೆ ಒಂದು ಆಫಿಷಿಯಲ್ ಬ್ಯಾಂಕ್ ವೆಬ್ಸೈಟ್ ಇರುತ್ತೆ. ನೀವು ಅದನ್ನ ಪ್ರತಿಯೊಂದು ಬ್ಯಾಂಕ್ಸ್ ಅಲ್ಲಿ ಹೋಗಿ ಅಲ್ಲೇ ಹೋಗ್ಬಿಟ್ಟು ತಿಳ್ಕೊಳ್ಬೇಕು. ನೀವು ಅಲ್ಲಿ ಹಾಕಿರ್ತಾರೆ ಪ್ರತಿಯೊಂದು ಬ್ಯಾಂಕ್ಸ್ ಅಲ್ಲಿ ಆಫಿಷಿಯಲ್ ವೆಬ್ಸೈಟ್ ನ. ಆ ಒಂದು ಬ್ಯಾಂಕ್ ಅಲ್ಲಿ ಹಾಕಿರುವ ಗೌರ್ಮೆಂಟ್ ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ನ ನೀವು ಬ್ರೌಸರ್ ಅಲ್ಲಿ ಹಾಕಿ ಆಫಿಷಿಯಲ್ ಮಾಹಿತಿಯನ್ನ, ಆಫಿಷಿಯಲ್ ಕಸ್ಟಮರ್ ಕೇರ್ ನಂಬರ್ನ ನೀವು ಪಡ್ಕೋಬಹುದು. ಅಥವಾ ಅಧಿಕೃತವಾದಂತಹ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರವಾಗಿ ಕಸ್ಟಮರ್ ಕೇರ್ ನಂಬರ್ ನಿಮಗೆ ಅಲ್ಲಿ ಸಿಗುತ್ತೆ. ಆಪ್ಷನ್ ಬಳಸಿ. ಇವಾಗ ತುಂಬಾನೇ ಅಪ್ಲಿಕೇಶನ್ ಬಂದ್ಬಿಟ್ಟಿದೆ, ಅದರಲ್ಲಿ ನಿಮಗೆ ಯಾವುದು ಆಫಿಷಿಯಲ್ ಯಾವುದು ಅನ್ಅಫಿಷಿಯಲ್ ಅಂತ ನೀವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಅಂತ ಟೈಮಲ್ಲಿ ನೇರವಾಗಿ ಬ್ಯಾಂಕ್ ಅಲ್ಲೇ ಕೂಡ ಕೇಳಬೇಕು. ಸೊ ವಿಚ್ ಈಸ್ ಆಫಿಷಿಯಲ್ ಅಪ್ಲಿಕೇಶನ್ ನಿಮ್ಮ ಬ್ಯಾಂಕ್ ಅಂತ. ಆಗ ಅವರೇ ಹೇಳ್ತಾರೆ, ವಿತ್ ಬ್ಯಾಂಕ್ ಸಿಂಬಲ್ಸ್ ಎಲ್ಲ ಕೊಟ್ಟಿರ್ತಾರೆ ಅಲ್ಲಿ. ಹಾಗೆಲ್ಲ ಅವೆಲ್ಲವನ್ನು ನೀಟಾಗಿ ಚೆಕ್ ಮಾಡಿಕೊಂಡು ನೀವು ದಾಖಲೀಕರಣ ಮಾಡ್ಕೊಳ್ಬೇಕಾಗುತ್ತೆ.
ಆಮೇಲೆ ಈ ಗೂಗಲ್ ಹುಡುಕಾಟದಲ್ಲಿ ಕಾಣುವಂತಹ ಯಾವುದೇ ಸಂಖ್ಯೆಯನ್ನ ಏನ್ ಮಾಡಬೇಕು, ಫೀಡ್ ಮಾಡ್ದೇನೆ ಕರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಸ್ ವೆರಿ ಇಂಪಾರ್ಟೆಂಟ್. ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ನೀವು ಜಸ್ಟ್ ಮಿಸ್ ಕಾಲ್ ಮಾಡಿದ್ರೆ ಸಾಕು, ನಮ್ ಡಾಟಾ ಸೋರಿಕೆ ಆಗಿರುತ್ತೆ ಅಲ್ಲಿ. ನಮ್ ಎಲ್ಲಾ ವಿವರಗಳು ನಮಗೇ ಗೊತ್ತಿಲ್ಲದೆ ಅವರು ಅದನ್ನ ಗೇನ್ ಮಾಡ್ಬಿಡ್ತಾರೆ. ನೀವು ಊಹೆನೆ ಮಾಡಕ್ಕಾಗಲ್ಲ, ಅಷ್ಟು ಸ್ಪೀಡ್ ಆಗಿ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡ್ಬಿಡ್ತಾರೆ ಇವಾಗೆಲ್ಲ. ಹಾಗಾಗಿ OTP ಆಗಿರ್ಲಿ, ಪಿನ್ ಆಗಿರ್ಲಿ ಅಂಡ್ CVV ಆಗಿರ್ಲಿ ಅಥವಾ ಪಾಸ್ವರ್ಡ್ ಆಗ್ಲಿ, ಇದನ್ನ ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆಮೇಲೆ ಬಹಳ ಪ್ರಮುಖವಾಗಿ ನಾನು ಹೇಳುವಂತದ್ದು, ನೀವು ಅಪ್ಲಿಕೇಶನ್ ಹಾಕಬೇಕು ಆಗಿರುವಂತಹ ಸಂದರ್ಭದಲ್ಲಿ ತುಂಬಾ ಜನ ಸೈಬರ್ ಸೆಂಟರ್ಗೆ ಹೋಗಿ ಹಾಕಿ, ಅದು ವೆರಿ ಇಂಪಾರ್ಟೆಂಟ್. ಅಥವಾ ನೀವೇ ಮೊಬೈಲ್ನಲ್ಲಿ ಅಥವಾ ಟ್ಯಾಬ್ ಅಲ್ಲಿ ನಿಮ್ಮ ಸಿಸ್ಟಮ್ ಅಲ್ಲಿ ಹಾಕೋದಾದ್ರೆ ನೀವೇ ವಾಲಂಟರಿಯಾಗಿ ಹಾಕ್ರಿ. ಅಂದ್ರೆ ಬೇರೆಯವರಿಗೆ ನಿಮ್ಮ ಈ ಡೆಬಿಟ್ ಕಾರ್ಡ್ನೆಲ್ಲ ಶೇರ್ ಮಾಡುವಂತಹದ್ದು, ಪಾಸ್ವರ್ಡ್ ಶೇರ್ ಮಾಡುವಂತಹದ್ದು, CVC ನಂಬರ್ ಶೇರ್ ಮಾಡುವಂತಹದ್ದು, ATM ಕಾರ್ಡ್ಸ್ ನಂಬರ್ ಶೇರ್ ಮಾಡುವಂತಹದ್ದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಬಹಳ ಡೇಂಜರ್ ಆಗುತ್ತೆ ನಿಮ್ಗೆ ಗೊತ್ತಿರಲ್ಲ ಇದು ಏನಾಗುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವಾ. ಸೊ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡ್ಲಿಕ್ಕೆ ಒಂದ್ಸಲ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಂದ್ರೆ ಅದೇನೋ ಮಾಡಕ್ಕಾಗಲ್ಲ, ಅವ್ರು ಹ್ಯಾಕ್ ಮಾಡೇ ಮಾಡ್ತಾರೆ. ಇಷ್ಟ ಆಗ್ಬಿಡುತ್ತೆ ಮತ್ತೆ ಇವೆಲ್ಲವೂ ಕೂಡ ಬಚಾವ್ ಮಾಡ್ಕೊಳಕ್ಕೆ. ಹಾಗಾಗಿ ದಯಮಾಡಿ ನಿಮಗೆ ಗೊತ್ತಿದ್ರೆ ವಾಲಂಟರಿ ಅಪ್ಲಿಕೇಶನ್ ಹಾಕಬೇಕು. ನಿಮಗೆ ಗೊತ್ತಿಲ್ಲ ಅಂದ್ರೆ ಸೈಬರ್ ಸೆಂಟರ್ಗೆ ಹೋದಾಗ ಏನಾಗುತ್ತೆ, ನೀವೇ ಅವರ ಮುಂದೆ ನಿಂತ್ಕೊಂಡು ಸ್ವತಃ ಅವರ ಸಮ್ಮುಖದಲ್ಲೇ ಅಥವಾ ನಿಮ್ಮ ಸಮ್ಮುಖದಲ್ಲೇ ನಿಂತ್ಕೊಂಡು ನೀವು ಅಪ್ಲಿಕೇಶನ್ ಪ್ರೊಸೆಸ್ ಅನ್ನ ಕ್ಲಿಯರ್ ಆಗಿ ಮಾಡಬಹುದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಬಿಟ್ಬಿಟ್ಟು ಯಾವುದೇ ಡೇಟಾವನ್ನು ಯಾರಿಗೂ ಶೇರ್ ಮಾಡಬೇಡಿ, ಅದು ತುಂಬಾ ಸಮಸ್ಯೆಯನ್ನ ತಂದುಕೊಡುತ್ತೆ. ಇಷ್ಟೆಲ್ಲ ವಿಷಯಗಳನ್ನು ಹೇಳಿ ಮಾಡಿ ದಯವಿಟ್ಟು ಈ ಕಂಟೆಂಟ್ ಪ್ರತಿಯೊಬ್ಬರಿಗೂ ಬೇಕು, ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದ್ರೆ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೇನೆ ನಮ್ಮ ಚಾನಲ್ ಖಲೀಲ್ ಸರ್ ಎಜುಕೇಶನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಆನ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಮತ್ತು ಜಾಬ್ ಲೇಟೆಸ್ಟ್ ಅಪ್ಡೇಟ್ ವಿಡಿಯೋಗಳು ನಿಮಗೆ ಮೊದಲೇ ಸಿಗುತ್ತದೆ. ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್